ಏನ್ಲ ವಯಟಾಡು ಬೆಳಗ್ಗೆನೆ ಬಂದು ಕುಂತೈತಿ, ಏನ್ ಸಮಾಚಾರ ಅಂತ ಕೇಳ. ಏನಪ್ಪ ಸಮಾಚಾರ? 26ನೇ ತಾರೀಕು 26ನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಏನ್ ಮಾಡ್ತಿರ್ಲ ಅಣ್ಣ? ಈಡ್ಗಾಯ್ ಏನೇನೇನು ಈಡ್ಗಾಯ್ ಹೊಡೆಯುವ ಚಳುವಳಿ. ಎಲ್ಲೆಲ್ಲಿ ಹೊಡಿತಿರ್ಲ ಅಣ್ಣ? ಎಲ್ಲಿ ಅಂದ್ರೆ ಅಲ್ಲಿ ಹೊಡಿಬಹುದು, ಎಲ್ಲಿ ಅಂದ್ರೆ ಅಲ್ಲಿ ಹೊಡಿಬಹುದು. ಎಲ್ಲಿ ಬೇಕಾದ್ರು ಅಂದ್ರೆ ಯಾರ್ದಾರ ಬುಂಡೆ ಮೇಲೆ ಹೊಡೆದ್ರಿಂದ ಮಾಡೋದು? ಅಣ್ಣ ವಾಟಣ್ಣ ಸರಿಯಾಗಿ ಹೇಳಪ್ಪ, ಎಲ್ಲೆಲ್ಲಿ ಹೊಡಿತಿರಪ್ಪ? ರಸ್ತೆಯಲ್ಲಿ ಹೊಡಿಬಹುದು, ದೇವಸ್ಥಾನದಲ್ಲಿ ಹೊಡಿಬಹುದು, ಮನೆಯಲ್ಲಿ ಹೊಡಿಬಹುದು, ಮಸೀದಿಲಿ ಹೊಡಿಬಹುದು, ಆಫೀಸ್ ಹೊಡಿಬಹುದು. ಎಲ್ಲಿ ಅಂದ್ರೆ ಅಲ್ಲಿ ಒಂದು ಕಾಯಿ ತಗೊಳ್ಳೋದು, ಹೊಡೆಯೋದು. ಯಾಕೆ ಹೊಡಿತೀರ ಅಂತ ಹೇಳಣ್ಣ, ನಾವು ಒಂದ್ ಕಾಯಿ ತಕೊಂಡು ಸಿಕ್ಕದ ಕಡೆ ಹೊಡಿತೀವಿ. ಕನ್ನಡಿಗರ ಬೇಡಿಕೆ ಈಡೇರ್ಲಿ ಅಂತೇಳಿ. ಸೂಪರ್ ಮಾಮ. ಒಂಥರ ಅರಕೆ ಕಟ್ಕೊಂಡು ಕಾಯಿ ಹೊಡೆದಂಗೆ ಅಲ್ವೇನ? ಈಗ ಟೋಟಲಿ ಎಷ್ಟ್ ಕಾಯಿ ಹೊಡಿರ್ಬೇಕು ಅಂತಿದ್ದೀರಪ್ಪ? 101 ಹೊಡಿತಿರೋ 501 ಹೊಡಿತಿರೋ ಹೆಂಗಪ್ಪ? ಕನಿಷ್ಠ 2 ಕೋಟಿ. ಎಷ್ಟು? 2 ಕೋಟಿನ? ಕನಿಷ್ಠ 2 ಕೋಟಿ ಈಡ್ಗಾಯ ಆದ್ರೂ ಇಡೀ ರಾಜ್ಯದಲ್ಲಿ ಹೊಡಿಬೇಕು. ಅಷ್ಟೊಂದು ತೆಂಗಿನಕಾಯಿ ಹೊಡೆದ್ರೆ ಏನು ಪ್ರಯೋಜನ ಐತಿದೆ? ಯಾವ ವರ್ರ ಕೊಡ್ತದಂತಲೇ? ದೇಶದ ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದ ಪರಿಸ್ಥಿತಿ ಎಷ್ಟು ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ದು. ಆ ತೆಂಗಿನಕಾಯಿಗಳನ್ನ ನಮ್ಮ ಲೀಡರ್ಗಳ ನೆತ್ತಿ ಮೇಲೆ ಹೊಡೆದಿದ್ರಿ ಜನಗಳ ನೋವು ಏನು ಅಂತ ಅರ್ಥ ಆಯ್ತದೆ. ಅದು ಬಿಟ್ಟು ರೋಡಿನ ಮೇಲೆ ಹೊಡಿಕೆನ್ ತಿರ್ಗಿದ್ರಿ ಏನ್ ಪ್ರಯೋಜನ ಆಯ್ತದೆ ಅಂತಲೇ? ಪ್ರಯೋಜನ ಏನಾಯ್ತದೋ ಬಿಡ್ತದೋ, ಆದ್ರೆ ವಾಟಾಳು ಸ್ಟ್ರೈಕ್ ಮಾಡಿದ್ರೆ ಜನಕ್ಕೆಲ್ಲ ವಿಚಾರ ಗೊತ್ತಾಯ್ತದೆ ಕಣ. ನಾವು ಹೋರಾಡ್ಬೇಕು, ಸುಮ್ಕೆ ಕುಂತಿದ್ರೆ ಆಗೋದಿಲ್ಲ ಅಂತವ. ಕಡೆ ಪಕ್ಷ ಶಾಸಕರು ಮನೆ ಮುಂದಾದ್ರು ಕಾಯಿ ಹೊಡೆದ್ರೆ ಒಳ್ಳೇದಲ್ವೇನ್ಲೇ? ಶಾಸಕರುಗಳು ಅವ್ರ ಮನೆ ಮುಂದೆ ಹೊಡೆದ್ರೆ ಅವ್ರನ್ನ ದೊಡ್ಡ ಮನುಷ್ಯರು ಮಾಡ್ದಂಗೆ ಆಗುತ್ತೆ. ಅವ್ರ ಮನೆ ಮುಂದೆ ಹೊಡಿಬೇಕಾಗಿಲ್ಲ, ಎಲ್ಲಿ ಅಂದ್ರೆ ಹೊಡಿತೀವಿ. ನೀನ್ ದೊಡ್ಡವ್ರು ಮಾಡಬೇಕಾಗಿಲ್ಲ ಕಲ್ಲಣ, ಆಲ್ರೆಡಿ ಅವೇ ದೊಡ್ಡವ್ರಾಗ ಹೋಗವ್ರೆ, ಯಾರ ಕೈಗೂ ಸಿಗೋದಿಲ್ಲ. ಅದು ಅಲ್ದೆಯ 50 ರೂಪಾಯಿ ಆಗೈತೆ ಕಣ ಒಂದ್ ಕಾಯಿ. ಸುಮ್ಕೆ ರೋಡಲ್ಲಿ ಹೊಡೆದ್ರೆ ವೇಸ್ಟ್ ಆಗೋದಿಲ್ವಲ್ಲ? ಇವತ್ತೊಂದು ನಾಯಿ 50 ಕೋಟಿ ರೂಪಾಯಿ ಕೊಟ್ಟು ಒಂದು ನಾಯಿ ತಂದಿದ್ದಾರೆ. ಅಯ್ಯಯ್ಯೋ, 50 ಕೋಟಿ ಒಂದು ನಾಯಿಗೆ 50 ಕೋಟಿ. ಏನ್ ಹಣೆ ಬರ ಇದು? ಎಷ್ಟು? 50 ಕೋಟಿನ? ನಾವೆಲ್ಲೂ ನೋಡಿರಲಿಲ್ಲ. 50 ಕೋಟಿಗೆ ಒಂದು ನಾಯಿ. ಈ ಪರಿಸ್ಥಿತಿ ನಮ್ ದೇಶ, ನಮ್ ರಾಜ್ಯ. ಒಂದು ನಾಯಿಗೆ 50 ಕೋಟಿ. ಓದಿಕ್ಯಾತ 50 ಕೋಟಿ ತಗೊಂಡು ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಆಪರೇಷನ್ ಮಾಡಿಸ್ಕೊಂಡು ಅರ್ಥವಲ್ಲ. ಅವುಗಳ ಬಗ್ಗೆ ಏನಾರ ಮಾತಾಡ್ತೈತೆ ಹೆಂಗ್ಲ ವಾಟಾಡು? ಮಾತಾಡಿದ್ರೆ ತಪ್ಪೇನು ಬಿಡ್ಲಣ? ಒಂದು ನಾಯಿಗೆ 50 ಕೋಟಿ. ಏನ್ ಹಣೆ ಬರ ಇದು? ನಾಯಿ ಕತೆ ಬಿಡ್ಲಣ. ಈಗ ನೀನ್ ಯಾವ ಊರಲ್ಲಿ ಕೈ ಹೊಡಿತೀಯಪ್ಪ? ಬೆಂಗಳೂರಲ್ಲಿ ಬೆಳಿಗ್ಗೆ ಅಲ್ಲಿ ಹೊಡೆದು ಮಂಡ್ಯಕ್ಕೆ ಬರ್ತೀನಿ ಬಿಡಿ. ಇಲ್ಲೇ ಹೊಡೆಯೋಣ. ಸೂಪರ್ ಮಾಮ. ನಾಯಕರಿಗರು ಸಹಕಾರ ಕೊಡಬೇಕು ಅಂತ ಹೇಳ್ಬಿಡ್ಲ? ಶಿವನಿ ಶಂಭುಲಿಂಗ. Cuidado, carnal!